ಮಳೆ ದಾಖಲಾಗದೆ ಬೆಳೆ ವಿಮೆ ಪರಿಹಾರದಿಂದ ವಂಚಿತರಾದ ರೈತರು. ಮಳೆ ಮಾಪನ ಯಂತ್ರದ ನಿರ್ಲಕ್ಷ್ಯಕ್ಕೆ ರೈತರ ಬೆಳೆ ವಿಮೆ ಬಲಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲು ಭೀಮಾ ಯೋಜನೆ ರೈತರು ಪ್ರಕೃತಿ ವಿಕೋಪದಿಂದ ಉಂಟಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ಬಂದಿದೆ. ರಾಜ್ಯದಲ್ಲಿಯೂ ಸಾವಿರಾರು ರೈತರು ಪ್ರತಿ ವರ್ಷ ಈ ಯೋಜನೆಯಡಿ ವಿಮೆ ಪ್ರೀಮಿಯಂ ಪಾವತಿಸುತ್ತಿದ್ದರೂ ಕೆಲ ಪ್ರದೇಶಗಳಲ್ಲಿ ರೈತರಿಗೆ ಮಾತ್ರ ಪರಿಹಾರ ಸಕಾಲದಲ್ಲಿ ದೊರೆಯುತ್ತಿದೆ. ಆದರೆ ತೀರ್ಥಹಳ್ಳಿ ತಾಲೂಕಿನ ಹಲವು ಗ್ರಾಮಗಳ ರೈತರಿಗೆ ಬೆಳೆ ವಿಮೆ ಪರಿಹಾರ ಇನ್ನೂ ಕೈ ಸೇರದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ರೈತರ ಆರೋಪದ ಪ್ರಕಾರ ಬೆಳೆ ವಿಮೆ ಪರಿಹಾರ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಳೆ ಮಾಪನ ಯಂತ್ರಗಳ ಕಾರ್ಯನಿರ್ವಹಣೆಯಲ್ಲಿನ ಸಮಸ್ಯೆ ಇದಕ್ಕೆ ಒಂದು ಕಾರಣವಾಗಿದೆ. ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೆ ಅಳವಡಿಸಿರುವ ಮಳೆ ಮಾಪನ ಯಂತ್ರಗಳು ಸರಿಯಾಗಿ ಮಳೆಯ ಪ್ರಮಾಣ ದಾಖಲಿಸುವ ಸ್ಥಿತಿಯಲ್ಲಿಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ. ಇದಕ್ಕೆ ಉದಾಹರಣೆಯಾಗಿ ಕಸಬಾ ಹೋಬಳಿಯ ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲಿರುವ ಮಳೆ ಮಾಪನ ಯಂತ್ರವನ್ನ ರೈತರು ಉಲ್ಲೇಖಿಸಿದ್ದಾರೆ. ಯಂತ್ರದ ಮೇಲೆ ರಕ್ಷಣಾತ್ಮಕ ಮುಚ್ಚಳ ಹಾಕಿರುವ ಕಾರಣ ಮಳೆಯ ನಿಖರ ಪ್ರಮಾಣ ದಾಖಲಾಗುತ್ತಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಹುಣಸಳ್ಳಿ ಗ್ರಾಮಸ್ಥರ ಪರವಾಗಿ ಪ್ರತಿಭಟನೆ ಏನಂದರೆ, ಬೇಲಿಂಕುರಳ್ಳಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ಗ್ರಾಮಗಳಾಗಬಹುದು, ಕುಪ್ಲಾಪುರ, ಹೊರಬೈಲು, ವಿಠಲ್ ನಗರ, ಆಮೇಲೆ ಹಿರಿಗೇಬೇರು, ಹೊನ್ನಾನಿ, ಕುಕ್ಕುರ್ತಿ, ಹುಣಸಳ್ಳಿ ಎಲ್ಲ ಭಾಗದಲ್ಲೂ 2024-25ನೇ ಸಾಲಿನ ಬೆಳೆ ವಿಮೆನ ಎಲ್ಲ ರೈತರು ಪಾಲಿಸಿ ಮುಖಾಂತರ ಕಟ್ಟಿದ್ದಾರೆ. ಬಟ್ ಅವರಿಗೆ ಯಾವುದೇ ಥರದ ಹಣ ಬಂದಿಲ್ಲ. ಕಾರಣ ಏನು ಅಂತೇಳಿ ನಾವು ಅಲ್ಲಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ನಮಗೇನ ಅಮೌಂಟ್ ಬಂದಿಲ್ಲ ಅಂತ ತಿಳ್ಕೊಂಡಿದ್ದು, ಕೊನೆಗೆ ನೋಡೋ ತನಕ ಹಾರೇಗೊಳಗಿ ಪಂಚಾಯತಿ ಮತ್ತು ಮುಳುಬಾಗ್ಲು ಪಂಚಾಯತಿ ಎಲ್ಲರಿಗೂ ಏನು ವಿಮೆ ಕಟ್ಟಿದ್ರೆ ಅದಕ್ಕೆ ಬರ್ತಕ್ಕಂಥ ಹಣ ಬಂದಿದೆ. ನಮ್ಮಲ್ಲಿ ಬಂದಿಲ್ಲ ಅಂತ ನಾವೆಲ್ಲರೂ ಕೂತು ವಿಮರ್ಶನೆ ಮಾಡಿದಾಗ ಬೇಲಿಂಕುರಳ್ಳಿ ಪಂಚಾಯತಿ ಹೋಗಿ ವಿಚಾರಿಸಿದಾಗ PDO ಕೇಳಿದಾಗ ಮಳೆ ಮಾಪನ ಕೇಂದ್ರವನ್ನು ಮಾಡಿ ಸೆಟ್ ಒಳಗಡೆ ಇಟ್ಟಿದ್ದಾರೆ. ಅದರಿಂದ ಅದು ರೀಡಿಂಗ್ ಆಗಿಲ್ಲದ ಕಾರಣ ನಮಗೆ ಯಾವುದೇ ಥರದ ಇದು ಪಾಲಿಸಿದಾರರಿಗೆ ರೀಡಿಂಗ್ ಹೋಗಿಲ್ಲ. ಆ ಕಾರಣದಿಂದ ನಮಗೆ ಬೆಳೆ ವಿಮೆ ಹಣ ಬಂದಿಲ್ಲ. ಅದಾದ ನಂತರ ಕಳೆದ ವರ್ಷ ಭಾಳ ಹೈಯೆಸ್ಟ್ ಅಂದರೆ 200-225 ಇಂಚು ಮಳೆ ಆಗಿದ್ದರಿಂದ ಈ ವರ್ಷ ನಮಗೆ ಆ ಅಮೌಂಟ್ ಬರಬೇಕು. ನವಂಬರ್-ಅಕ್ಟೋಬರಿಗೆ 25ನೇ ಸಾಲಿನ ಹಣ ಬರಬೇಕಾಗಿತ್ತು. ಈಗ ನೋಡೋ ತನಕ ಇವರು ಅದ್ರ ರೀಡಿಂಗನ್ನು ಕಳಿಸಿಲ್ಲ. ಹಾಗಾಗಿ ಈ ಸಲನೂ ನಮ್ಗೆ ಅದು ಹಣ ಬರುತ್ತೋ ಇಲ್ಲೋ ಅನ್ನೋ ಗೊಂದಲದಲ್ಲಿದ್ದೀವಿ. ಹಾಗಾಗಿ PDO ಅವ್ರನ್ನ ಕೇಳಿದಾಗ ನಮಗೆ ಸಂಬಂಧಪಟ್ಟಿಲ್ಲ, ಇದು ಕೃಷಿ ವೈಜ್ಞಾನಿಕ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಮಾಡಬೇಕು ಅಂತ ಕೇಳಿದ್ರು. ಅಲ್ಲಿಂದ ನಾವೀಗ ತಹಸೀಲ್ದಾರಿಗೆ ಮನವಿ ಮಾಡಿದ್ದೀವಿ. ತಹಸೀಲ್ದಾರರು ಈಗ ನೇರವಾಗಿ DC ಅವ್ರ ಜೊತೆ ಮಾತಾಡಿ ನಾಡ್ದು ಸೋಮವಾರ ಮೀಟಿಂಗ್ ಇದೆ, ಅಲ್ಲಿ ನಾವು ಇದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಈಗ MLA ಅವರಿಗೆ ಬಂದು ಕೊಟ್ಟಿದ್ದೀವಿ. MLA ಅವರು ಇಲ್ಲಿಲ್ಲ, ಬೆಂಗಳೂರಲ್ಲಿ. ಒಟ್ಟಿನಲ್ಲಿ ನಿಮಗೆ ಸರ್ಕಾರದಿಂದ ಒಟ್ಟಿನಲ್ಲಿ ಅನ್ಯಾಯ ಆಗಿದೆ. ಸರ್ಕಾರದಿಂದ 2 ಟರ್ಮ್ ಅನ್ಯಾಯ ಆಗಿದೆ. ಈ ಟರ್ಮ್ ಬರಬೇಕು. ಕಳೆದ ವರ್ಷ ಅತಿ ಹೆಚ್ಚು ಮಳೆ ಆಗಿದೆ ತೀರ್ಥಹಳ್ಳಿಯಲ್ಲಿ. ಈಗ ಇನ್ನೊಂದು ಏನಂದ್ರೆ, ಮುಂದಿನ ವರ್ಷ ಬರೋದಕ್ಕೆ ಈ ವರ್ಷ ಲಾಸ್ಟ್ 30ನೇ ತಾರೀಕು, ಲಾಸ್ಟ್ ಈ ತಿಂಗಳು 30ಕ್ಕೆ ಲಾಸ್ಟ್ ಡೇಟ್ ಇದೆ. ಇದನ್ನು ಕಟ್ಬೇಕೋ ಬಿಡ್ಬೇಕಂತ ಜನಗಳು ಗೊಂದಲದಲ್ಲಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಇಲ್ಲಿ ಫೋನ್ ಮಾಡಿದ್ರೆ ವಾರದಲ್ಲಿ ರೆಡಿ ಮಾಡ್ತೀವಿ, 15 ದಿವಸದಲ್ಲಿ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿದ್ದರಿಂದ ನಾವು ಈಗ ಕಟ್ಬೇಕೋ ಬಿಡ್ಬೇಕಂತಲೂ ಗೊಂದಲ ಒಂದು. ಈಗ ಆಲ್ರೆಡಿ 15 ದಿವಸದ 20 ದಿವಸದ ಮೊನ್ನೆ ಮಳೆ ಆಗಿದೆ. ಇನ್ನು ಮುಂದೆ ಮಳೆ ಯಾವ ಥರ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರು ಸರಿ ಆದಮೇಲೆ ಏನು ರೀಡಿಂಗ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಆಗ್ರಹ ಏನು ಅಂದರೆ, 2 ಪಂಚಾಯತಿ ಅಂದರೆ ಮುಳುಬಾಗ್ಲು ಪಂಚಾಯತಿ ಮತ್ತು ಹಾರೇಗೊಳಗಿ ಪಂಚಾಯತಿಲಿ ಏನು ಮಳೆ ಆಗಿದೆಯೋ ಆ ಆಧಾರದ ರೀಡಿಂಗನ್ನು ಇವರು ತಗೊಂಡು ಬೆಳೆ ವಿಮೆ ಆಫೀಸರಿಗೆ ಕಳಿಸಿ, ಅಲ್ಲಿ ಬರ್ತಕ್ಕಂಥದ್ದು ಏನು ಹಣ ಇದೆಯೋ ಅದನ್ನು ಇದೇ ರೀಡಿಂಗನ್ನು ಕಳಿಸಿ ನಮಗೆ ಈ ತಿಂಗಳು ಈ ವರ್ಷ ಬರೋ ಅಂಥದ್ರಲ್ಲಿ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾಯಿದ್ದೀವಿ. ಇದರಿಂದ ಅಧಿಕೃತ ಮಳೆ ಮಾಹಿತಿಯಲ್ಲಿ ವ್ಯತ್ಯಾಸ ಉಂಟಾಗಿ ಬೆಳೆ ನಷ್ಟವಾಗಿದ್ದರೂ ರೈತರಿಗೆ ವಿಮೆ ಪರಿಹಾರ ಸಿಗದೆ ವಂಚಿತರಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ. ಮಳೆ ಮಾಪನ ಯಂತ್ರಗಳು ಯಾವುದೇ ಅಡೆತಡೆಯಿಲ್ಲದೆ ಕಾರ್ಯನಿರ್ವಹಿಸುವಂತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಅಗತ್ಯವಿದ್ದರೆ ಯಂತ್ರವನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಿ ಮಳೆಯ ನಿಖರ ದಾಖಲೆ ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಜೊತೆಗೆ ರೈತರಿಗೆ ಬೆಳೆ ವಿಮೆ ಪರಿಹಾರ ನ್ಯಾಯಸಮ್ಮತವಾಗಿ ದೊರೆಯುವಂತೆ ಕೃಷಿ, ಕಂದಾಯ ಹಾಗೂ ಸಂಬಂಧಿತ ಇಲಾಖೆಗಳು ತಕ್ಷಣ ಮಧ್ಯ ಪ್ರವೇಶಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವಾಸ್ತವ ಸ್ಥಿತಿ ಪರಿಶೀಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.